ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ನಿಲಮಲ್ಯರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಹರಿ ಓಂ. ಹರಿ ಓಂ. ಹರಿ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ. ಇಲ್ಲಿ 4 ಪದಗಳಿದೆ. ಅನಂತ, ಕೋಟಿ, ಬ್ರಹ್ಮಾಂಡ, ನಾಯಕ. ಇದು ಇಡೀ ಗದ್ಯ ಭಾಗವನ್ನು 4 ವಿಭಾಗದಲ್ಲಿ ತಿಳಿಯಿರಿ ಎಂದು ಸೂಚಿಸುತ್ತಿದೆ. ಅನಂತ ಎಂಬುದು ಭಗವಂತನ ಲಕ್ಷಣವನ್ನು ಹೇಳುತ್ತಿದೆ. ಮಾನಾದೇನಂ ಮೇಯ ಸಿದ್ಧಿಹಿ ಎಂಬುದು ಶಾಸ್ತ್ರವಾಕ್ಯವಾಗಿದೆ. ಭಗವಂತನ ನಾಮಧೇಯ ಅನಂತ ಮಾತ್ರವಲ್ಲದೆ ಅವನು ಪೂರ್ಣ ಎಂದು ತಿಳಿಸುತ್ತಿದೆ. ಮುಂದೆ 3 ಪದಗಳಿರುವುದರಿಂದ 3 ವಿಧ ಪೂರ್ಣ ಎಂದು ಸೂಚಿಸಂತೆ ಆಯಿತು. ಅದೇ ಭಗವಂತ ದೇಶತಃ ಪೂರ್ಣ, ಕಾಲತಃ ಪೂರ್ಣ ಮತ್ತು ಗುಣತಃ ಪೂರ್ಣ. ಇದು ಲಕ್ಷಣ ತಿಳಿಯುವ ಪ್ರಥಮ ಭಾಗ. ಕೋಟಿ ಎಂಬುದು ದ್ವಿತೀಯ ಪ್ರಕಾರ ಅಥವಾ ದ್ವಿತೀಯ ಭಾಗವನ್ನು ಹೇಳುವುದು. ಭಗವಂತನನ್ನು ಆರಾಧಿಸುವ ಪ್ರಕಾರ ಅದೇ ಪ್ರಥಮ ಕೋಟಿ. ಆತನ ನಿಲುವಿನ ಭಂಗಿ ದ್ವಿತೀಯ ಕೋಟಿ. ವೈಜಯಂತಿ ಮಾಲಾದಿ ಆಭರಣ ಭೂಷಿತವೆಂದು ತೃತೀಯ ಕೋಟಿ. ಇದೇ ಮುಂದುವರೆದು 16 ಬಗೆಯ ಷೋಡಶೋಪಚಾರವನ್ನು 16 ಗದ್ಯದಿಂದ ದಾಸರು ಸೂಚಿಸಿದ್ದಾರೆ. ಹೀಗೆ ಕೋಟಿ ಎಂಬುದು ದ್ವಿತೀಯ ವಿಭಾಗವನ್ನು ಸೂಚಿಸುತ್ತಿದೆ. 3ನೆಯದು ಬ್ರಹ್ಮಾಂಡ ಎಂಬುದು ತೃತೀಯ ವಿಭಾಗದಲ್ಲಿ ಈ ಜಗತ್ತು ಹಾಗೂ ಜಗತ್ತಿನಲ್ಲಿರುವ ಸ್ಥಾವರ ಜಂಗಮದಿಂದ ಕೂಡಿದ್ದು. ಸಾಧಕರ ಜಗತ್ತನ್ನು ವರದರು ಎಂಬ ಪಟ್ಟಿ ಅಡಿಯಲ್ಲಿ ತಿಳಿಸಿರುತ್ತಾರೆ. ವರದರು ಎಂದು 10 ಜನರನ್ನು ಸೂಚಿಸಿದ್ದರಿಂದ ದಶ ಎಂದರೆ ಮೂಲ ಹಾಗೂ ಪೂರ್ಣ ಎಂಬ ಅರ್ಥದಲ್ಲಿ ಎಲ್ಲ ಸಾಧಕರನ್ನು ಹೇಳಿದಂತೆ ಆಗುತ್ತದೆ. ಎಲ್ಲ ವರದರಿಗೂ ನವವಿಧ ಭಕ್ತಿಯಿಂದಲೇ ಮುಕ್ತಿ ಎಂಬುದನ್ನು ಹೇಳಿದಂತೆ ಆಗುತ್ತದೆ. ಸಾಧಕರು ಸಾಧಿಸಿದ ಮಾರ್ಗವೇ ನವವಿಧ ಭಕ್ತಿ ಮಾರ್ಗ. ಭಕ್ತಿಯ ಉತ್ಕರ್ಷತೆಯನ್ನು ಆಯಾ ಸಾಧಕರ ಹಿನ್ನೆಲೆಯಲ್ಲಿ ತಿಳಿಸಿರುತ್ತಾರೆ. ಬ್ರಹ್ಮಾಂಡ ಸತ್ಯವಾದುದರಿಂದಲೇ ಸಾಧಕರ ಆರಾಧನೆ, ಆರಾಧ್ಯ ದೈವ ಎಲ್ಲವೂ ಸತ್ಯವೆಂದಾಗುತ್ತದೆ ಎಂಬುದು ಬ್ರಹ್ಮಾಂಡ ಎಂಬ ಶಬ್ದದಿಂದ ತಿಳಿದು ಬರುತ್ತದೆ. ಆರಾಧ್ಯ ದೇವರುಗಳಾಗಿ ರಾಮ, ಕೃಷ್ಣ, ವೇದವ್ಯಾಸ, ನರಸಿಂಹ, ಪರಶುರಾಮ, ವರಾಹ ಮುಂತಾದ ಹರಿಯ ಅವತಾರವನ್ನು ಇಲ್ಲಿ ಚಿಂತಿಸಿದ್ದಾರೆ. ನಾಯಕ ಎಂಬುದು 4ನೇ ವಿಭಾಗವನ್ನು ಸೂಚಿಸುತ್ತದೆ. ನಾಯಕನಾಗಲು ಲೋಕರೆಚ್ಚ ದೇಶವಿರಬೇಕು, ಜನರಿರಬೇಕು, ಕಾಲವಿರಬೇಕು. ಇವರನ್ನೆಲ್ಲ ನಿಯಮಿಸುವವನೇ ನಾಯಕ. ಇದನ್ನು ಕ್ಷೇತ್ರ ದರ್ಶನ ರೂಪದಲ್ಲಿ ವಿವರಿಸಿದ್ದಾರೆ. ತೀರ್ಥಕ್ಷೇತ್ರಗಳು ಕೇವಲ ವರ್ತಮಾನ ಕಾಲವಲ್ಲದೆ ಭೂತಕಾಲವನ್ನು ಹೇಳುತ್ತದೆ. ಇದರೊಂದಿಗೆ ಭವಿಷ್ಯದಲ್ಲಿಯೂ ತಿಳಿಯಬಹುದಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ನಾಯಕನೊಬ್ಬನೇ, ಅವನೇ ಭಗವಂತ, ಅವನೇ ಅನಂತ ಎಂದು ಆದಿ, ಮಧ್ಯ ಮತ್ತು ಅಂತ್ಯದಲ್ಲೂ ಹಾಗೂ ಸದಾಕಾಲ ಇರುವನೇ ಅನಂತ ಎಂಬ ಶಾಸ್ತ್ರ ವಿಷಯವನ್ನು
ಕೂಲಂಕುಷವಾಗಿ ಚರ್ಚಿಸಿ ಸಿದ್ಧಪಡಿಸುತ್ತಾರೆ. ಆತನೇ ನಮ್ಮ ಹೃದಯ ಮಧ್ಯವರ್ತಿಯಾಗಿ ಇರುವ ಬಿಂಬಮೂರ್ತಿ ಎಂದು ಮಂಗಳವನ್ನು ಹಾಡುತ್ತಾರೆ. ಹೀಗೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಆದಿಗಜ್ಯದಿಂದಲೇ 4 ವಿಭಾಗವನ್ನು 180 ಗಜ್ಯಗಳಲ್ಲಿ ಇದೆ ಎಂಬುದನ್ನು ಅವಲೋಕಿಸಬಹುದು ಎಂದು ಸೂಚಿಸುತ್ತಾರೆ. ಇದು ಇತ್ತೀಚಿನ ಸುಧಾಪಾಠ ಸಮಯದಲ್ಲಿ ಸೋಸಲೆ ನವಬೃಂದಾವನದಲ್ಲಿ ಗುರುಗಳು ಪ್ರೇರಿಸಿದ್ದನ್ನು ತಮಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ವಿಭಾಗದ ಬಗ್ಗೆ ಕಿರುಪರಿಚಯ ಏನು? ಇಲ್ಲಿ ಹೇಳಬೇಕಾದ ಮುಖ್ಯ ವಿಷಯ ವಿಭಾಗ ಮಾಡಿದ ಬಗೆ. ಅದನ್ನು ನಿಮಗೆ ನಿರೂಪಿಸುತ್ತಿದ್ದೇನೆ. ಅಂಬೆಗಾಲು ಹಾಕುವ ಮುದ್ದು ಮಕ್ಕಳು ಎಲ್ಲ ತಾಯಿ ತಂದೆಯರಿಗೆ ಅತಿ ಪ್ರಿಯನೆನಿಸುವರು. ನಾವು ನಮಸ್ಕರಿಸುವ ಮಾತಾಪಿತರ ಪಾದವು 4 ಸಂಖ್ಯ, ಅಂಬೆಗಾಲಿನಲ್ಲೂ 4 ಪಾದ. ವಿಶ್ವಕ್ಕೆ ತಂದೆ ತಾಯಿ ಆದವರಲ್ಲೂ 4 ಪಾದಗಳು. ಭಗವಂತ ಇಡೀ ವಿಶ್ವಕ್ಕೆ ತಂದೆಯೂ ಹೌದು, ತಾಯಿಯೂ ಹೌದು. ಹಾಗೆಯೇ ಶ್ರೀ ಮಹಾಲಕ್ಷ್ಮೀ ದೇವಿಯರು ಪ್ರಕೃತಿ ರೂಪದಲ್ಲಿ ತಾಯಿಯಾಗಿದ್ದಾರೆ. ಇವರೆದುರು ಬ್ರಹ್ಮಾದಿ ಸಕಲ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರು, ಋಷಿಗಳು, ಮನುಷ್ಯರು ಎಲ್ಲರೂ ಬಾಲಕರೇ ಆಗಿದ್ದಾರೆ. ಪುರಂದರದಾಸರಂತೂ ಕೃಷ್ಣನನ್ನೇ ಕೂಸಾಗಿ ಅಂಬೆಗಾಲು ಇಡುತ್ತಾ ಬರುವ ಶ್ರೀಕೃಷ್ಣನನ್ನೇ ಸ್ತುತಿಸಿದ್ದಾರೆ. ಭಗವಂತ ಭಕ್ತರ ಬಳಿ ಕೂಸಾಗುವಂತೆ ಭಕ್ತರೂ ದೇವರ ಸನ್ನಿಧಾನದಲ್ಲಿ ಕೂಸಾಗುತ್ತಾರೆ ಎಂಬ ಸಂದೇಶ ಇದಾಗಿದೆ. ಇದನ್ನು ಬಹಳ ಜನರು ತಾವೇ ಅನುಭವಿಸಿರುತ್ತಾರೆ, ಆದರೆ ಅನುಸಂಧಾನ ಬಾರದೇ ಇರಬಹುದು. ಉದಾಹರಣೆಗೆ ಶ್ರೀ ವ್ಯಾಸರಾಜರು ತಿರುಪತಿ ತಿರುಮಲ ಬೆಟ್ಟ ಹತ್ತುವಾಗ ಶಿಲೆಯೇ ಸಾಲಿಗ್ರಾಮ ರೂಪದಲ್ಲಿ ಕಂಡಿತು ಎಂದು ಅಂಬೆಗಾಲಿಟ್ಟು ಬೆಟ್ಟವನ್ನು ಹತ್ತಿದರು ಎಂದು ಅವರ ಕಥೆಯಲ್ಲಿ ಕೇಳುತ್ತೇವೆ. ಇವರೊಂದಿಗೆ ಇವರ ಶಿಷ್ಯಕೋಟಿಯೂ ಇದ್ದೇ ಇರುತ್ತದೆ. ಅವರೆಲ್ಲರೂ ಗುರುಗಳನ್ನೇ ಅನುಸರಿಸಿರುತ್ತಾರೆ. ಇವರಲ್ಲಿ ಒಬ್ಬರಾದ ಶ್ರೀ ವಾದಿರಾಜ ತೀರ್ಥರು ಸಾಲಿಗ್ರಾಮ ಮಾಲೆಯನ್ನೇ ಶ್ರೀನಿವಾಸನಿಗೆ ಅರ್ಪಿಸಿದರು. ಮತ್ತೊಬ್ಬರು ನಮ್ಮ ಪುರಂದರದಾಸರು ತಾವು ಉಡುಪಿಯಲ್ಲಿ ಅಂಬೆಗಾಲಿಟ್ಟ ಕೃಷ್ಣನನ್ನೇ ಕಂಡರು. ಕೂಸನ್ನು ಕಂಡೀರಾ ಎಂದಾಗ ಎಂದಾದರೂ ದೇವರ ಕೋಣೆಗೆ ಹೋಗುವಾಗ ಅಂಬೆಗಾಲಿಟ್ಟಿದ್ದು ಅದರಂತೆ ಭಗವಂತನು ನಿಮ್ಮ ಸನಿಹಕ್ಕೆ ಅಂಬೆಗಾಲಿಡುತ್ತಾ ಬಂದಿದ್ದು ಕಂಡಿದ್ದರೇನು ಎಂದು ಶಾಸ್ತ್ರ ಸಂದೇಶದೊಂದಿಗೆ ಅನುಭವವನ್ನು ಹಂಚಿಕೊಟ್ಟಿದ್ದಾರೆ. ಇದಕ್ಕಾಗಿ ನಮ್ಮ ಪೂರ್ವಿಕರೇ ದೇವರ ಕೋಣೆಗೆ ಹೋಗುವಾಗ ತಗ್ಗಿ ಬಗ್ಗಿ ನಡೆಯಿರಿ ಎಂಬ ಜೀವನ ಪೂರ್ತಿ ಸಾಗಿಸಬೇಕಾದ ಸಂದೇಶಕ್ಕಾಗಿ ವಾಸ್ತುವಿನ್ಯಾಸ ಮೂಲಕ ರಚಿಸಿದ್ದರು. ಇಂದಿನ ಯತಿಗಳು ಅನೇಕರು ತಮ್ಮ ದೇವರ ಕೋಣೆಯನ್ನು ತಾವೇ ಸ್ವಚ್ಛಗೊಳಿಸಿಕೊಳ್ಳುತ್ತಾರೆ. ಇವೆಲ್ಲ ಅರಿವಾಗದೆ ನಾವು ಕ್ಷೌರಿಕನ ಬಳಿ ಪಕ್ಷಕ್ಕೆ ಒಮ್ಮೆಯಾದರೂ ಅದನ್ನು ನೆನಪಿಸಲು ತಲೆ ಬಗ್ಗಿಸಿ ಕೊಡುವ ಅವಕಾಶವನ್ನು ಕಲ್ಪಿಸಿದರು. ಅನುಸಂಧಾನವಿಲ್ಲದ ನಾವು ಪರದೇಶಿಗಳಾದವು. ಬೆಟ್ಟ ಹತ್ತುವಾಗ ಸಹಜವಾಗಿ ಬಾಗುತ್ತೇವೆ. ಬಾಗಿದರೆ ದೇವರು ಒಲಿಯುತ್ತಾನೆ ಎಂಬ ಆದೇಶವನ್ನು ನಾವು ಅರ್ಥ ಮಾಡಿಕೊಳ್ಳದೆ ವಿಮಾನ ಮೂಲಕ ಇಳಿಯುತ್ತೇವೆ, ವಾಹನ ಮೂಲಕ ಉರುಳುತ್ತೇವೆ. ಭಕ್ತಿರಸ ಹೇಗೆ ಬಂದೀತು ಸ್ವಲ್ಪ ಅವಲೋಕಿಸಿ. ಆದುದರಿಂದಲೇ ಇಂದು ಮೆಟ್ಟಿಲು ಸೇವೆ ಹೆಸರಿನಲ್ಲಿ ಶುಭ ಆರಂಭವಾಗಿದೆ. ಆದರೆ ಈ ಅನುಸಂಧಾನದಲ್ಲಿ ನಡೆದುಕೊಂಡರೆ ಲಾಭವಾದೀತು ಎಂಬುದು ಈ ದಾಸರ ಗಜ್ಜೆಯಿಂದ ಉಂಟಾಗಬಹುದು. ಯಾರು ತಾವು ಹೃದಯದಲ್ಲಿ ಬಾಲಕರಾಗಿರುತ್ತಾರೋ ಅವರಿಗೆ ಅವರ ಬಿಂಬನೂ ಕೂಸಿನಂತೆ ಕಾಣಿಸಿಕೊಳ್ಳುತ್ತಾನೆ. ಅವನೇ ಎದುರಿಗೂ ಕಾಣಿಸುತ್ತಾನೆ, ಉಡುಪಿಯಲ್ಲೂ ಕಾಣಿಸಿಕೊಂಡಿದ್ದಾನೆ. ನಮಗೆ ನಮ್ಮ ಮಕ್ಕಳಲ್ಲಿ ಮಾತ್ರ ಅಭಿಮಾನ ದಶೆಯಿಂದ ನೋಡುತ್ತೇವೆಯೇ ಹೊರತು ಭಕ್ತಿಭಾವದಿಂದ ಅಲ್ಲ. ಇದನ್ನು ಮುಖ್ಯ ವಸ್ತುವಾಗಿ ಈ ಗದ್ಯವನ್ನು 4 ಪಾದದಿಂದ ತಿಳಿಯುವ ಪ್ರಯತ್ನ ಮಾಡಲಾಗಿದೆ. ಮೊದಲನೇ ಪಾದ ಹಾಗೂ ಭಾಗ ಭಗವಂತ ಲಕ್ಷಣ ತಿಳಿಯುವುದಾಗಿದೆ. ಮಾನಾಮೇಯಮ್ಮೆ ಪ್ರಮೇಯ ಸಿದ್ಧಿ. ಭಗವಂತನನ್ನು ಗುರುತಿಸುವ ಬಗೆ ಹೇಗೆ? ಎಲ್ಲರೂ ನಾನಲ್ಲ, ನೀನಲ್ಲ, ಅವನಲ್ಲ, ಮತ್ತೊಬ್ಬನಲ್ಲ ಎಂದು ಲಕ್ಷ್ಮೀ ಶೋಭಾನೆಯಲ್ಲಿ ಶ್ರೀ ವಾದಿರಾಜ ತೀರ್ಥರು ಎಲ್ಲರನ್ನೂ ಅವರವರ ದೋಷಗಳಿಂದ ವ್ಯಾವೃತ್ತ ಮಾಡುತ್ತಾ ಬಂದರು. ಯಾವ ದೋಷವೂ ಇಲ್ಲದವನು ಭಗವಂತ.
ಅಂದರೆ ನಮಗಾರಿಗೂ ಇಡೀ ವಿಶ್ವದಲ್ಲೇ ದೋಷವೇ ಇಲ್ಲದ ವ್ಯಕ್ತಿಯೇ ಸಿಗುವುದಿಲ್ಲ. ಇದು ಶಾಸ್ತ್ರ ಉಪನಿಷತ್ತುಗಳಲ್ಲಿ ವಿವರಿಸಿರುವ ಬಗೆ. ಇದರಿಂದ ಶಾಸ್ತ್ರದಿಂದ ತರ್ಕಬದ್ಧವಾಗಿ ವಾದಿಸುವವರ ಸಂಖ್ಯೆ ಹೆಚ್ಚಾಯಿತು, ದೇವರನ್ನು ಕಂಡವರ ಸಂಖ್ಯೆ ಕಡಿಮೆಯಾಯಿತು. ಎಲ್ಲರೂ ತಮ್ಮ ಬುದ್ಧಿಮತ್ತೆಗೆ ಸಿಕ್ಕಿದ್ದೇ ದೇವರಾಯಿತು. ಅದು ತಾನೇ ಬ್ರಹ್ಮನಿರಬಹುದು, ಪ್ರಕೃತಿಯೇ ದೇವರಾಗಬಹುದು. ನಾಸ್ತಿಕತೆಯಿಂದ ದೇವರೇ ಇಲ್ಲ, ಅದನ್ನು ಇವನಲ್ಲ ಎಂದು ಅಲ್ಲಾನೇ ದೇವರು ಎಂದು ಬಿಟ್ಟರು. ಇದನ್ನು ದಾಸರಾಯರೇ ಒಂದು ಕಡೆ ಅಲ್ಲ ನಮ್ಮ ದೇವರು ಎಂದು ನುಡಿದು ತೋರಿಸಿದ್ದಾರೆ. ಈ ಕಾರಣ ಇವನೇ ನಮ್ಮ ದೇವರು ಎಂದು ಅವನ ಲಕ್ಷಣವನ್ನು ಶ್ರೀ ವೇದವ್ಯಾಸ ದೇವರೇ ತಮ್ಮ ಪುರಾಣ ಇತಿಹಾಸಗಳಲ್ಲಿ ಅಡಗಿಸಿಟ್ಟಿದ್ದನ್ನು ಬಹಿರಂಗಪಡಿಸಿದರು. ಅದು ಪ್ರಾರಂಭವಾಗಿದ್ದು ಅನಂತಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ನಾಯಕರಿಂದಲೇ ಪ್ರಜೆಗಳನ್ನು ತಿಳಿಯಬೇಕು. ಇಲ್ಲಿ ನಮ್ಮನ್ನು ದೇವರನ್ನು ಒಟ್ಟಿಗೆ ಪರಿಚಯಿಸಿಬಿಟ್ಟರು. ನಾವು ಅನಂತರ ಮಕ್ಕಳು ಅಂದಾಗ ಅನಂತ ಎಂಬುದು ಹೆಸರು ಮಾತ್ರವಲ್ಲ, ಅವನ ಗುಣವಾಚಕವಾಗಿ ನಿತ್ಯನು ಎಂದು ತಿಳಿಸುತ್ತಾರೆ. ಅವನ ಪ್ರಜೆಗಳು ನಿತ್ಯನಾಗಿದ್ದರೆ ಮಾತ್ರವೇ ಅನಂತ ನಾಯಕನಾಗಬಹುದು. ಆದ್ದರಿಂದ ಭಗವಂತನೂ ನಿತ್ಯ, ಅವನ ಪ್ರಜೆಗಳಾದ ಜೀವರುಗಳೂ ನಿತ್ಯರು ಎಂಬ ಲೋಕರೀತ್ಯ ಶಾಸ್ತ್ರ ಸಂದೇಶವನ್ನು ವಿವರಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ತಾವೇ ಗುರುಗಳು ಹಾಗೂ ದೇವರೆಂದು ಘೋಷಿಸಿಕೊಂಡವರು. ತಮ್ಮ 37 ಗ್ರಂಥದಲ್ಲಿ ಎಲ್ಲಿಯೂ ಅವರ ಹೆಸರನ್ನು ನಮೂದಿಸದೆ ಅವರ ಗುಣವಾಚಕ ಶಬ್ದವನ್ನೇ ಬಳಸಿದ್ದಾರೆ. ಅಂದರೆ ಲಕ್ಷಣತೆಯ ದೇವರನ್ನು ಸಂಬೋಧಿಸಬೇಕು ಎಂಬುದು ಆಚಾರ್ಯರು ಎಲ್ಲಿಯೂ ಲಿಖಿತ ರೂಪದಲ್ಲಿರದೆ ಆಚಾರ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದನ್ನು ದಾಸರಾಯರು ಕಾರ್ಯರೂಪಕ್ಕೆ ತಂದು ತೋರಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸ ದೇವರು ಅವರ ಸನಿಹದಲ್ಲೇ ನಿರಂತರ ಇರುವುದರಿಂದ ಅವರನ್ನು ಹೆಸರಿಸಿ ಕರೆಯಲಿಲ್ಲವೆಂದಾದರೂ ಗುರುಗಳ ಹೆಸರನ್ನು ನಾಮವಾಚಕ ಶಬ್ದದಿಂದ ಕರೆಯಬಾರದೆಂಬ ಶಾಸ್ತ್ರ ಸಂದೇಶವಿದ್ದರೂ ಕೇವಲ ನಾಮನಿರ್ದೇಶನಕ್ಕಿಂತ ಅವರ ಗುಣಗಾನದಿಂದಲೇ ಆರಾಧಿಸಬೇಕು ಎಂಬ ಪಾಠ ಎಲ್ಲರಿಗೂ ತಿಳಿಸಿದ್ದಾರೆ. ಆದರೆ ನಮ್ಮ ಭಾವನೆ ಭಿನ್ನವಾಗಿದೆ. ಗಾಯತ್ರಿ ಜಪಕಾಲದಲ್ಲಿ ಗಾಯತ್ರಿ 24 ಅಕ್ಷರ ಕಡೆ ಇರುತ್ತದೆ ಹೊರತು ಅರ್ಥದ ಕಡೆ ಸದಾ ಗಮನವಿರುವುದಿಲ್ಲ. ಒಂದೆರಡು ಬಾರಿ ಇದ್ದರೂ ನಿರಂತರ ಇರುವುದಿಲ್ಲ. ಅಕ್ಷರ ಜ್ಞಾನವೂ ಇಲ್ಲದೆ ಅರ್ಥದ ಜ್ಞಾನವೂ ಇಲ್ಲದೆ ಜಪಮಣಿಯ ಜ್ಞಾನ ಇರುತ್ತದೆ. ಸಂಖ್ಯಾದಲ್ಲಿ ಗಮನವಿರುತ್ತದೆ. ಮತ್ತೆ ಕೆಲವರಿಗೆ ಮನಸ್ಸು ವಿಶ್ವ ಪರ್ಯಟನದಲ್ಲಿ ಲೀನವಾಗಿರುತ್ತದೆ. ವಾಸ್ತವವಾಗಿ ವಿಶ್ವನಾಥನಲ್ಲಿ ಲೀನವಾಗದೆ ವಿಶ್ವದಲ್ಲಿ ಲೀನವಾಗಿರುತ್ತದೆ. ಅಕ್ಷರಲೋಪವು ಪಾದಲೋಪವೂ ಆಗಿಬಿಡುತ್ತದೆ. ಇವೆಲ್ಲವೂ ಗುಣಾನುಸಂಧಾನದಲ್ಲಿ ಪರಿಣಿತರಾಗದೇ ಇರುವುದೇ ಆಗಿದೆ. ಇದರಂತೆ ವಿಷ್ಣು ಸಹಸ್ರನಾಮವೇ ಆಗಲಿ, ಹರಿಕಥಾಮೃತಸಾರವೇ ಆಗಲಿ, ಮೂಲ ಮಂತ್ರವೇ ಆಗಲಿ, ಹರೇ ರಾಮ ಹರೇ ಕೃಷ್ಣ ಮಂತ್ರವಾಗಲಿ ಬೇರೆ ಬೇರೆ ಅರ್ಥದ ಅನುಸಂಧಾನವಿರದಿದ್ದಲ್ಲಿ ನಿರೀಕ್ಷಿತ ಫಲ ದೊರೆಯುವುದಿಲ್ಲ. ಇಲ್ಲಿ ನೋಡಿ, ಕೇವಲ ರಾಮ ಅಥವಾ ಕೃಷ್ಣ ಅಂತ ನಿರಂತರ ಹೇಳುತ್ತಿದ್ದರೆ ಎಷ್ಟು ಜನ ಎಷ್ಟು ಹೊತ್ತು ಕುಳಿತುಕೊಂಡಿರಬಹುದು. ಯಾವುದೇ ಉಪನ್ಯಾಸದಲ್ಲಿ 2ನೇ ಸಾರಿ ಒಂದೇ ನಾಮ ವಿಷಯವಾಗಲಿ ಬಂದವಣೆ ಎಲ್ಲರ ಕೇಶಗಳು ನೆಟ್ಟಿಗೆ ನಿಂತು ಏನು ಹೇಳಿದ್ದೇ ಹೇಳುತ್ತಾರೆ, ಕಿಸಬಾಯಿ ದಾಸ ಎಂದು ಹೇಳುತ್ತಾರಲ್ಲ ಅನಿಸುತ್ತದೆ. ಇದು ದೇವರ ಮುಂದೆ ಗಿಳಿಪಾಠದಂತೆ ಉಪಯೋಗಿಸಿದಂತೆ ಆಗುತ್ತದೆ ಅಲ್ಲವೇ? ಪ್ರತಿದಿನ ಅನ್ನ ಸಾರು ಅಡಿಗೆ ಇದ್ದಾಗ ಅಥವಾ ಚಾತುರ್ಮಾಸದಲ್ಲಿ ಕಟ್ಟು ಸಾರು ಎಂಬ ಶಬ್ದ ಕೇಳಿ ಕೇಳಿ ಎಂದಿಗೆ ವ್ರತ ಮುಗಿಯುವುದು ಎಂಬ ಲೆಕ್ಕಾಚಾರ 100 ಬಾರಿ ಮಾಡಿರುತ್ತೇವೆ ಅಲ್ಲವೇ? ಇದು ಬಹಿರಂಗವಾಗಿ ತಿಳಿದಿದ್ದರೂ ಆಂತರಿಕವಾಗಿ ಕಂಠಪಾಠ ಹಾಗೂ ಅರ್ಥದ ಗಮನವೇ ಇಲ್ಲದಂತೆ ಪಾರಾಯಣ ಇವೆಲ್ಲ ಯಾರಿಗೆ ಹಿತವೆನಿಸುತ್ತದೆ? ಇದರಿಂದ ಕಂಠಪಾಠ ಹಾಗೂ ಪಾರಾಯಣ ಮಾಡಲೇಬಾರದು ಎಂಬ ಅಭಿಪ್ರಾಯವಲ್ಲ, ಕಿಂತು ಅರ್ಥದ ಕಡೆ ಹೆಚ್ಚು ಪ್ರಾಧಾನ್ಯತೆ ವಹಿಸಬೇಕು ಎಂಬುದೇ ತಾತ್ಪರ್ಯ. ದಾಸರ ಗದ್ಯ ಇದಕ್ಕೆ ಸವಾಲಾಗಿ ನಿಂತಿದೆ. ಪ್ರತಿಪದ್ಯಕ್ಕೂ ವಿಶೇಷ ಅರ್ಥ ತಿಳಿದು ಮುಂದೆ ಸಾಗಬೇಕು. ಅದಿಲ್ಲದಿದ್ದರೆ ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯ ನೀರಸವಾಗುತ್ತದೆ. ಇದನ್ನು ಅಂದೇ ಕಂಡುಕೊಂಡ ದಾಸರು ನಗೆಯು ಬರುತ್ತಿದೆ ಎಂದು ಹಾಸ್ಯ ಮಾಡಿದ್ದಾರೆ. ಅನುಸಂಧಾನರಾಹಿತ್ಯಂ ವ್ಯರ್ಥಮೇವ ಹಿ ಕೇವಲಂ ಎಂಬುದರ ಪ್ರತಿರೂಪವೇ ಪುರಂದರದಾಸರ ವಚನ ಸಾಹಿತ್ಯ. ಇದಕ್ಕಾಗಿ 5 ಲಕ್ಷ ಪದಗಳ ಪೈಕಿ ಕೇವಲ
500 ಪದ್ಯಕ್ಕೆ ಸೀಮಿತವಾಗಿದೆ. ದೇವತೆಗಳೇ ಮುಖ್ಯ ಅಧಿಕಾರಿಗಳು. 100 ಶತಾಂಶ ಅವರ ಪಾಲಾಗಿ ಅದರ ದಶಾಂಶ ಅಂದರೆ 10% ದೇವಗಂಧರ್ವರಿಗೆ ಲಭಿಸಿದ್ದು. ಮನುಷ್ಯಗಂಧರ್ವರಿಗೆ ಅದರ ದಶಾಂಶ ಅದರ 10%ದಲ್ಲಿದ್ದರೆ ಅದರ ದಶಾಂಶ ಮಾತ್ರ 10% ಈಗ ಲಭ್ಯವಿರುವುದು. ಇದು ಮೂಲ ಒಂದಂಶವೂ ಆಗಿಲ್ಲ. ಇದು ಶಾಸ್ತ್ರರೀತ್ಯ ಅಧಿಕಾರಿತ್ವ ಹಾಗೂ ಸಾಧನತ್ವ ಪರಿಚಯವಾಗಿದೆ. ಮೂಲ ರಾಮಾಯಣವಾಗಲಿ, ಪಂಚರಾತ್ರವಾಗಲಿ, ವೇದ, ಉಪನಿಷತ್, ಮಹಾಭಾರತವಾಗಲಿ ಕೇವಲ ಒಂದು ಅಂಶ ಮಾತ್ರ ಈಗ ಉಪಲಬ್ಧಿ ಇರುವುದು. 5,10,50,000, ಇದರ 10 ಭಾಗ 5,000, ಇದರ 10 ಭಾಗ 500 ಇದು ನಮ್ಮ ಪಾಲಾಗಿರುವುದು. ಇದರಲ್ಲಿಯೂ ಯಾವ ಪದ್ಯದ ಶತಾಂಶ ತಿಳಿದಿಲ್ಲ. ವಿಷ್ಣು ಭಕ್ತರು ಪಂಡಿತರಾಗಿ ದಾಸರ ಪದ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ತಮ್ಮ ಅನುಭವವನ್ನು ಹಚ್ಚಿ ಅನುಭವದ ಅಡಿಗೆಯನ್ನು ಮಾಡಿ ಭಗವಂತನಿಗೆ ನಿವೇದಿಸಬೇಕು. ಇದು ನಿಜವಾದ 106 ಪಕ್ಷ ಸಮೇತ ನಿವೇದನ ಮಾಡಿದಂತೆ ಆಗುವುದು. ಅನಂತ ಸುದಿನ ಭಗವಂತ ನಮಗೆಲ್ಲರಿಗೂ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಕೆಲವು ತೊದಲು ಮಾತುಗಳನ್ನು ನಮ್ಮ ಗುರುಗಳ ದ್ವಾರ ದಾಸರ ಅಂತರ್ಯ ಭಗವಂತನೇ ಸಮರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.